ಅರ್ಧ ಗಂಟೆ. ನಮ್ಮ ಆರ್ಯನ್ ನವೋದಯಕ್ಕೆ ಸೆಲೆಕ್ಟ್ ಆಗಿಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಹೊರಟಿದ್ದೀವಿ JNVಗೆ ಇಲ್ಲೇ ಮಾವಿನಕೆರೆನಲ್ಲಿ. ಯಪ್ಪ ಅದೊಂದು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೊಂಬರೋ ಅಷ್ಟೊತ್ತಿಗೆ ಎಷ್ಟು ಟೈಮ್ ಆಯಿತು ನಮಗೆ ಅಂದರೆ, ಡಾಕ್ಯುಮೆಂಟ್ಸ್ ಎಲ್ಲ ಒಂಚೂರು ತುಂಬ ಕಷ್ಟ ಆಗುತ್ತೆ. ಇನ್ಕಮ್ಮು, ಮೆಡಿಕಲ್ಲು, ರೆಸಿಡೆನ್ಸ್ ಸರ್ಟಿಫಿಕೇಟ್ಸು, ಬರ್ತ್ ಸರ್ಟಿಫಿಕೇಟು, ಫೋಟೋಸು, ತಂದೆ ತಾಯಿದು ಆಧಾರ್ ಕಾರ್ಡು, ಪ್ರತಿಯೊಂದು ಡಾಕ್ಯುಮೆಂಟ್ಗಳು ಬೇಕು. ಸೊ ಹೊರಟಿದ್ದೀವಿ ಮಾವಿನಕೆರೆಗೆ. ನಾನು, ನಮ್ಮಮ್ಮ, ನಮ್ಮ ಆರ್ಯನ್ನು ಬನ್ನಿ. ಫುಲ್ ಸ್ಲೋ ಸೈಲೆಂಟ್ ಆಗಿಬಿಟ್ಟಿದ್ದೀನಿ ನಾನು. ನಿಧಾನ ಗೊತ್ತಾಗ್ತಿದೆ ನನಗೆ. ಏನಾದರೂ ನೋವಾಯಿತು ಅಂತಂದರೆ ನನಗೆ ತುಂಬ ನಿಧಾನಕ್ಕೆ ಮಾತೆಲ್ಲ ನಿಧಾನಕ್ಕೆ ಬರುತ್ತೆ. ಬಾಡಿನಲ್ಲಿ ಪೇನ್. ಲಿಪ್ಸ್ಟಿಕ್ ಆ ಕಡೆ ಈ ಕಡೆ ಬಿಟ್ಟಿದೆ. ಲೆಟ್ಸ್ ಸಿ. ಅವತ್ತೇ ಒಂದು ದಿವಸ ಹೋಗಿದ್ವಿ ನವೋದಯ, ಬಟ್ ಅಪ್ಲಿಕೇಶನ್ ಎಲ್ಲ ಹಾಕುವಾಗ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಇದ್ದೆ. ಸೊ ಇವತ್ತು ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀವಿ. ಆರ್ಯನ್ ಹೇಳಪ್ಪ ನೀನು, ನವೋದಯ ಎಕ್ಸ್ಪೀರಿಯನ್ಸ್ ಹೇಳು. ಖುಷಿ ಆಯ್ತಾ? ಖುಷಿ ಐತೆ. ಹೋಗಕ್ಕೆ ಖುಷಿ ಆಯ್ತಾ? ಖುಷಿ ಐತೆ ಅಲ್ಲ ಮಗನೇ? ಖುಷಿ ಐತೆ. ಖುಷಿ ಖುಷಿ. ಚೆನ್ನಾಗಿ ಓದ್ತೀಯಾ? ಚೆನ್ನಾಗಿ ಓದ್ತೀಯಾ? 10th ಅಲ್ಲಿ ಇಲ್ಲಿ ಹೆಂಗೆ ಒಳ್ಳೆ ಮಾರ್ಕ್ಸ್ ಬಂದಿತ್ತು ಅಲ್ಲೂ ಹಂಗೆ ಒಳ್ಳೆ ಮಾರ್ಕ್ಸ್ ಬೇಕಲ್ಲವೇ, ಇಲ್ಲ ಅದರಲ್ಲಿ ಇಟ್ಕೊಳ್ಳಲ್ಲ. ಓಕೆ ಓಕೆ. ನಾವು ಬಂದ್ವಿ JNVಗೆ. ಅಪ್ಪ ಏನು ಜಾಸ್ತಿ ಹೊತ್ತಿಲ್ಲ. ಬಂದೆ ಬಾ. 4 ಗಂಟೆ ಜರ್ನಿ ಅಷ್ಟೇ ನಮಗೆ. ಅಲ್ಲಿ ಎಂಟ್ರಿ ಮಾಡ್ಬೇಕಂತ. ಎಂಟ್ರಿ ಮಾಡ್ಕೊಂಡು ಹೋಗೋದು. ಹೆಣ್ಮಕ್ಳು ಗಂಡು ಮಕ್ಳು ಇಬ್ಬರು ಇರ್ತಾರೆ. ಕ್ಯಾಂಪಸ್ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಸರಿ ನಾವು ಟ್ರೈ ಮಾಡಿ ಕೊನೆಗೆ 3ನೇ ಬಾರಿಗೆ ನಮಗೆ ಇಲ್ಲಿ ಸೀಟ್ ಸಿಕ್ಕಿದ್ದು. ಮೊದಲನೇ ಬಾರಿಗೆ ಅವನಿಗೆ 2 ಸರಿ ಅಲ್ಲ, ಅವನಿಗೂ 1 ಸರಿ ಏನಲ್ವಾ? ಅವನಿಗೆ 1 ಸರಿ ಟ್ರೈ ಮಾಡಿದ್ವಿ ಅಷ್ಟೇ. ಮೊದಲನೇ ಬಾರಿಗೆ ಫಸ್ಟ್ ಅಟೆಂಪ್ಟಲ್ಲಿ ನಮ್ಮ ಆರ್ಯನ್ ಅವನಿಗೆ ಸೀಟ್ ಸಿಕ್ಕಿರೋದು. ನಮ್ಮ ನಿತಿನ್ಗೆಲ್ಲ ಟ್ರೈ ಮಾಡಿದ್ವಿ, ಬಟ್ ಸಿಕ್ಕಿರಲಿಲ್ಲ. ಇವನಿಗೆ ಸಿಕ್ತು. ಏನ ಎಲ್ಲಿ ನೋಡು ಗಿಡದ ಕಡ್ಡಿ ತಗೊಂಡು ಹೋಗೋಣ ಅಂತ. ಸೊ ಫೈನಲಿ ವಿ ಆರ್ ಎಂಟರ್ಡ್. ನಡಿ. ಫೈನಲಿ ಅಡ್ಮಿಷನ್ ಆಯಿತು. ಇನ್ನೊಂದು ರೆಸಿಡೆನ್ಸ್ ಸರ್ಟಿಫಿಕೇಟ್ ಒಂದು ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನೇಚರ್ ಎಷ್ಟು ಸೂಪರ್ ಆಗಿದೆ ಇಲ್ಲಿ ಅಂದರೆ ಅಲ್ಟಿಮೇಟ್ ಆಗಿದೆ. ಸೊ ವಿ ಆರ್ ಬ್ಯಾಕ್ ಅಗೈನ್. ಒಂದು ಸರ್ಟಿಫಿಕೇಟ್ ಮಾತ್ರ ಮಿಸ್ಸಿಂಗು. ಯಪ್ಪ, ನಾವು ಮೆಡಿಕಲ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ನಮ್ಗೆ ಎಷ್ಟು ಸುಸ್ತಾಯಿತು ಅಂದರೆ, ಅದೊಂದು ರೆಸಿಡೆನ್ಸ್ ಅವ್ರು ಬೇಡ ಅಂತ ಅಂದರು ಅವತ್ತು. ನನಗೆ ಇವತ್ತು ಬೇಕು ಅಂತ ಹೇಳ್ತಿದ್ದಾರೆ ಮತ್ತೆ ವಾಪಸ್. ಮೆಡಿಕಲ್ ಸರ್ಟಿಫಿಕೇಟ್ಗೆ ಯಾವ್ಯಾವ ಡಾಕ್ಟರ್ ಹತ್ರ, ಕಣ್ಣಿನ ಡಾಕ್ಟ್ರು, ಮೂಳೆ ಡಾಕ್ಟ್ರು, ಸ್ಕಿನ್ ಡಾಕ್ಟ್ರು, ಪಿಡಿಯಾಟ್ರಿಷನ್ನು, ಸರ್ಜನ್ನು ಅದೆಲ್ಲ ಅವ್ರ ನೋಡಿ ಡಾಕ್ಟ್ರು ಪರವಾಗಿಲ್ಲ ಅಂದ್ರಲ್ಲ, ಟೆಸ್ಟ್ ಮಾಡಿರೋದು ಎಲ್ಲೈತೆ ಕೊಡಿ ಇಲ್ಲ ಅಂತ ಕೇಳಿದ್ರು. ನೋಡಿ, ನಾವು ಹಾಸ್ಪಿಟ್ಲಿಂದ OPD ಚೀಟಿ ತರಲಿಲ್ಲ ಅಂತಿದ್ರೆ ಮತ್ತೆ ವಾಪಸ್ ಅದನ್ನು ಕೇಳಿದ್ವಿ. ನಾನು ಅದನ್ನು ಹಾಕೋ ಬಂದಿದ್ದೆ ನೋಡೋಣ ಅಂತವ. OPDನೂ ಬೇಕು. ಯಪ್ಪ, ಡಾಕ್ಯುಮೆಂಟ್ಗಳು ಒಂದೊಂದಲ್ಲ. ರೆಸಿಡೆನ್ಸು, ಇನ್ಕಮ್ಮು, 10th ಮಾರ್ಕ್ಸ್ ಕಾರ್ಡು, ಡಾಕ್ಟ್ರು OPD ಶೀಟ್ಸು, ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ಗಳು, ಆಮೇಲೆ ತಂದೆ ತಾಯಿ ಆಧಾರು, ಫೋಟೋಸು, ಆಮೇಲೆ ಇನ್ನೇನು ಕೊಟ್ಟಿದ್ದಪ್ಪ. ಮೆಡಿಕಲ್ಲೇ ಜಾಸ್ತಿ ಟೈಮ್ ಹಿಡಿಯೋದು. ಅದೊಂದು ಸರ್ಟಿಫಿಕೇಟ್ಗೆ ರೆಸಿಡೆನ್ಸ್ ಸರ್ಟಿಫಿಕೇಟು, ರೆಸಿಡೆನ್ಸು, ಇನ್ಕಮ್ಮು ಎರಡೂ ಬೇಕಾಗತ್ತೆ. ಸೊ ನಾವು OBCಗೆ ಬರೋದ್ರಿಂದ ನನಗೆ ಅದೊಂದೇ ಸಾಕಾಗಿತ್ತು. ನಮ್ಗೆ OBCಗೆ ಒಂದೇ ಸಾಕು. ಎಲ್ಲರೂ ಒಂದನ್ನೇ ಕೇಳ್ತಾರೆ, ಇವ್ರು ಎರಡನ್ನೂ ಕೇಳ್ತಾ ಇದ್ದಾರೆ. ಬೇರೆ ಕ್ಯಾಸ್ಟ್ಗಾದರೆ ರೆಸಿಡೆನ್ಸು ಇನ್ಕಮ್ ಎರಡೂ ಬೇಕಾಗತ್ತೆ. ಬಟ್ ನಮ್ಗೆ OBC ಆಗಿರೋದ್ರಿಂದ ನಮ್ಗೆ ಅದೊಂದೇ ಸಾಕಿತ್ತು. ಬಟ್ ಇವ್ರು ಕೇಳ್ತಾ ಇದ್ದಾರೆ. ಸೊ ಮತ್ತೆ ಇನ್ನೊಂದು ಸರಿ ಆ ಸರ್ಟಿಫಿಕೇಟ್ನ ತಗೊಬಂದು ಆವಾಗ ಪ್ರೋಸೆಸ್ಸು ಕಂಪ್ಲೀಟೆಡ್. ಅದೊಂದು ಕೊಟ್ಟರೆ ಮುಗೀತು. ಇನ್ನೊಂದು ಆಂಜನೇಯ ಸ್ವಾಮಿ ದೇವಸ್ಥಾನನ ಇದು. ಅಲ್ಲಿಂದ ಬರ್ತಾ ದಾರಿಲಿ ನಮ್ಮ ಅಮ್ಮನಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಪಾನಿಪುರಿ ತಿನ್ನೋಣ ಅಂತ ಹೋದ್ವಿ. ನಮ್ಮ ಅಮ್ಮನಿಗೆ ಪಾನಿಪುರಿ ಇಷ್ಟ. ನಾವಿಬ್ಬರು ಮಸಾಲೆ ಪುರಿ ತಗೊಂಡ್ವಿ. ಯಾಕೆಂದರೆ ಅವ್ರು ಮಸಾಲೆ ಪುರಿ ತಿನ್ನಲ್ಲ, ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ. ಮಾವಿನ ಹಣ್ಣು ಮಾರ್ತಾ ಇದ್ದಾರೆ. ನೋಡೋಣ ಎಷ್ಟು ರೇಟು ಕೇಳೋಣ ಅಂತ ಹೋಗ್ತಾ ಇದ್ದೀವಿ. ಸರಿ ಬಾ. ಲಾಸ್ಟ್ ಹೈವೇ ಥರ ಇದೆ ರೋಡು. ಸಖತ್ತಾಗಿದೆ ರೋಡ್ ಮಾತ್ರ. ಹೊಳೆನರಸೀಪುರ ಹಾಸನ ರೋಡು ಸೂಪರಾಗಿದೆ ನೋಡಿ.
ಸಕ್ಕತ್ತಾಗಿದೆ ರೋಡ್. ರೈ ಅಂತ ಬರ್ಬೋದು ಹಂಗೆ 100 ಕಿಲೋಮೀಟರ್ ಸ್ಪೀಡಲ್ಲಿ. ಅವ್ರು ಬಂದಮೇಲೆ ರೋಡ್ ಇಷ್ಟು ಚೆನ್ನಾಗಿ ಮಾಡಿಸಿರೋದು. ಹೆಂಗೆ ಕೆಜಿ? 100 ರೂಪಾಯಿಗೆ 1.5 kg ಅಂತೆ. 2 kg 2 kg ಕೊಡ್ತಾರೆ. ಅದು ಅದ್ಯಾವ್ದದು ರಸ್ಪುರಿನಾ? ಇದು ಇವೆಲ್ಲ ಬಾದಾಮಿನೇನಾ? ಇವು ಗಮ್ಮನ ಅಂತವೆ ಆದ್ರೆ ಹುಳಿ. ಹೌದಾ? ಗಮ್ಮಂತವೆ ಹುಳಿ. ನೋಡಿ ಹಾಕೊಡಿ 1-2 kg. ಒಳ್ಳೆ ಹಣ್ಣು ಮಾರ್ತವ್ರಪ್ಪ. ಇಲ್ಲಿಗೆ ಬಂದವರೆಲ್ಲ ಇವ್ರ ಹತ್ರನೇ ಹಣ್ಣು ತಗೊಬಿಡಿ. ಹಾಸನ ಹೊಳೆ ನರಸೀಪುರ ರೋಡಲ್ಲಿ ಇವ್ರು ಮಾರ್ತಾ ಇದ್ದಾರೆ. ಒಳ್ಳೆ ಹಣ್ಣಿದೆ. ತಗೊಳ್ಳಿ, ಬಂದಾರೆಲ್ಲ ಒಂದು 5 kg. ಪ್ರಜನೇನ ಪುಟ? ಯಾವ ಸ್ಕೂಲು? ಎಲ್ಲಿ? ಹಾಸನ? ಇಲ್ಲ, ಹಳೆಕೋಟೆ ಮಾರಮ್ಮನ ದೇವಸ್ಥಾನ ಯಾವ ಕಡೆ ಇರೋದು? ಅದು ನವೋದಯ ಬಿಟ್ಟು ಮುಂದಕ್ಕಲ್ವಾ? ನವೋದಯ ಸ್ಕೂಲ್ ಬಿಟ್ಟು ಮುಂದಕ್ಕೆ kg ಮಾವಿನ ಹಣ್ಣು ತಗೊಂಡು ಹೊರಟ್ವಿ. ಚೆನ್ನಾಗಿದೆ ಹಣ್ಣು, ಸಕ್ಕ ಸ್ವೀಟ್ ಆಗಿದೆ. ಈ ರೋಡಲ್ಲಿ ಯಾರಾದರೂ ಬಂದರೆ, ನಮ್ಮ ಹಾಸನ ಕಡೆಯವ್ರೇನಾದರೂ ಬಂದು ಈ ವಿಡಿಯೋ ನೋಡಿದ್ರೆ ದಯಮಾಡಿ ಇಲ್ಲಿ ಬಂದು ಅವ್ರ ಹತ್ರ ಹಣ್ಣು ತಗೊಳ್ಳಿ, ಚೆನ್ನಾಗಿದೆ. ಫೈನಲಿ ಮನೆಗೆ ಬಂದ್ವಿ. ಲಾಕ್ ಮಾಡೋ ಕಾರು. ಅದೇನದ ಕೆಸರು ಮಾಡ್ಕೊಂತೀರಾ? ಎಲ್ಲಿ ಕೆಸರಲ್ಲ, ಇವನ್ ತೊಳ್ದಿರೋದಂಗೆ ಮೇಲ್ಮೇಲೆ ಉಜ್ಬಿಟ್ಟು ಅದು ಹೂವಂಗೆ ಕೊಡು. ತಂದಿದ್ದು ದುಡ್ಡು ಕೊಟ್ಟು ಕಿತ್ಕೊ ಬರ್ತಾರ? ಯಾವ ಮರಕ್ಕೆ ಹೋಗಿ ತಿನ್ನಕ್ ಚೆನ್ನಾಗಿದೆ ಆಕ್ಚುಲಿ. ಇದಾಗಿತ್ತು ನಮ್ಮ ನವೋದಯ ಡೈರಿ ಅಂತ ಇದ್ದೀನಿ. ಡೈರಿ ನಮ್ಮ ನವೋದಯ ಡೈರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.